ಹಲೋ ಸ್ನೇಹಿತರೆ, ನಮಸ್ಕಾರ. ನಾನೊಂದು ಇವತ್ತು ನಿಮಗೆ ಗಿಡ ತೋರಿಸ್ತೇನೆ ನೋಡಿ. ಈ ಗಿಡವನ್ನು ಹಲವಾರು ಜನ ನೋಡಿರ್ಬೋದಲ್ವಾ. ನಮ್ಮ ಸುತ್ತಮುತ್ತ ಈ ಬಲ್ಲೆಗಳಲ್ಲಿ ಇರ್ತದೆ, ರೋಡ್ ಬದಿಯಲ್ಲಿ ಇರ್ತದೆ. ಈ ಗಿಡ ಖಂಡಿತವಾಗಿಯೂ ಎಲ್ರಿಗೂ ಪರಿಚಯ ಇದೆ ಅಂದ್ಕೊಳ್ತೇನೆ. ಬನ್ನಿ ಹಾಗಾದರೆ ಈ ಗಿಡದ ಉಪಯೋಗ, ಈ ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಗಿಡವನ್ನು ನಾವು ಸಣ್ಣದಿರಬೇಕಾದ್ರೆ ಇದರಲ್ಲೊಂದು ಕಾಯಿ ಆಗ್ತಾ ಇತ್ತು. ಆ ಕಾಯಿಯನ್ನು ಅದರಲ್ಲಿ ಬರುವಂತಹ ಒಂದು ಬೀಜ ಅದರಲ್ಲಿ ಟಕ ಟಕ ಟಕ್ ಅಂತ ಸೌಂಡ್ ಆಗ್ತದೆ ಅಂತ ಹೇಳಿ ಆ ಒಂದು ಕಾಯಿಯನ್ನು ಹಿಡ್ಕೊಂಡು ಆಟಾಡ್ತಾ ಇದ್ದೆವು. ನಮಗೆ ಅದು ಸಣ್ಣದಿರುವಾಗ ಅಷ್ಟೇ ಗೊತ್ತಿದ್ದದಲ್ವಾ. ಈಗ ನೋಡಿ ಅದರ ಉಪಯೋಗ ಇನ್ನೂ ಇದೆ. ಇದರ ಈ ತುದಿ ಇದೆಯಲ್ಲ ಸ್ನೇಹಿತರೆ, ಈ ತುದಿಯ ಈ ಚಿಗುರನ್ನು ಸಹ ಕೂಡ ತಿನ್ಬಹುದಂತೆ. ಇದರ ಟೇಸ್ಟ್ ಹೇಗಿರ್ತದೆ ಗೊತ್ತುಂಟ? ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಈ ತುದಿ ಇದೆಯಲ್ಲ, ಇದು ನೋಡಿ ಅಂತೆ. ಜಾಸ್ತಿ ಅದರ ತುದಿಯಲ್ಲಿ ಮುಳ್ಳಿಲ್ಲ, ಬಟ್ ಮೇಲೆ ಮೇಲೆ ಮತ್ತೆ ಹೋದಲ್ಲಿ ಉಂಟಲ್ಲ, ಈ ಬೆಲ್ಟ್ ಮೇಲೆ ಅದು ಮುಳ್ಳು ಜಾಸ್ತಿ ಉಂಟು, ಮುಟ್ಲಿಕ್ಕಾಗೋದಿಲ್ಲ. ಈ ತುದಿ ನೋಡಿ. ಫ್ಲೇವರ್ ಹೇಗಿದೆ ಗೊತ್ತುಂಟಾ? ಸ್ವಲ್ಪ ಹುಳಿ ಹುಳಿ, ಸೂಪರಾಗಿದೆ. ಸ್ವಲ್ಪ ಸ್ಮೆಲ್ ಇದೆ ಅದರಲ್ಲಿ, ಅದ್ರ ತುಂಬ ಚೆನ್ನಾಗಿದೆ ಅದು. ಇನ್ನೊಂದು ಏನು ಗೊತ್ತಾಗುತ್ತೆ ಸ್ನೇಹಿತರೆ, ಇದು ನಾನು ತಿಂದದ್ದು ಚಿಗುರು. ಮತ್ತು ಈ ಚಿಗುರಲ್ಲಿ ಎಂತ ಗೊತ್ತುಂಟ, ಇನ್ನೂ ಹಲವಾರು ರೀತಿಯಾದಂಥ ಉಪಯೋಗಗಳುಂಟು. ಇದನ್ನು ಉಂಟಲ್ಲ, ಈ ತುದಿ ಇದೆಯಲ್ಲ, ಈ ಚಿಗುರು, ಈ ತುದಿಯನ್ನು ನಾವು ಕಟ್ಟು ಮಾಡಿ ಉಂಟಲ್ಲ, ತುಂಬ ಒಂದು ಮುಷ್ಟಿಯಾಗುವಷ್ಟು ಈ ಚಿಗುರುಗಳನ್ನು ತಗೊಂಡು ಇದರಿಂದ ತಂಬುಳಿ ಕೂಡ ಮಾಡಲಿಕ್ಕಾಗ್ತದೆ. ತಂಬುಳಿ ಅಂತ ಹೇಳಿದರೆ ಮಜ್ಜಿಗೆಯನ್ನು ಉಪಯೋಗಿಸಿ ಮಾಡುವಂಥದ್ದು. ಇದು ದೇಹಕ್ಕೆ ಭಾರಿ ಒಳ್ಳೆಯದು ತಂಬುಳಿ ಅಂತ ಹೇಳುವಂಥದ್ದು. ಹಿರಿಯರು ಉಂಟಲ್ಲ, ಅದನ್ನು ಸುಮ್ಮನೆ ಹೇಳಲಿಲ್ಲ ನಮಗೆ. ತಂಬುಳಿಗಳು ಯಾಕೆ ದೇಹಕ್ಕೆ ಒಳ್ಳೆಯದು, ವಾರಕ್ಕೊಮ್ಮೆ ಆದರೂ ಒಂದು ಯಾವುದಾದ್ರೂ ರೀತಿಯಾದಂತಹ ಒಂದು ತಂಬುಳಿಯನ್ನು ತಿನ್ನಬೇಕು ಅಂತ ಹೇಳಿ. ಇದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ನ ಕಮ್ಮಿ ಮಾಡುತ್ತಂತ ಇದು.